ಎಚ್.ಡಿ. ರೇವಣ್ಣಗೆ ಮತ್ತೆ ಬಂಧನದ ಭೀತಿ ಎದುರಾಗಿದೆ. ಜೈಲಿನಿಂದ ರಿಲೀಸ್ ಆಗಿರೋ ರೇವಣ್ಣಗೆ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ಟೆನ್ಷನ್ ತರಿಸಿದೆ. ಕಳೆದ ಸೋಮವಾರ ಷರತ್ತುಬದ್ಧ ಜಾಮೀನು ಪಡೆದಿದ್ದ ರೇವಣ್ಣ ಮಂಗಳವಾರವಷ್ಟೇ ರಿಲೀಸ್ ಆಗಿದ್ದರು. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ A1 ಆಗಿದ್ದು ಪ್ರಜ್ವಲ್ A2 ಆಗಿದ್ದಾರೆ. ಸದ್ಯ ರೇವಣ್ಣಗೆ ಈ ಕೇಸ್ನಲ್ಲೂ ಬಂಧನದ ಭೀತಿ ಇದ್ದು ನಿನ್ನೆ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಬೆಂಗಳೂರಿನ 42ನೇ ACMM ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ರೇವಣ್ಣ ಸಲ್ಲಿಸಿದ ಜಾಮೀನು ಅರ್ಜಿಗೆ SITಯ SPP ಜಾಯ್ನಾ ಕತೋರಿ ಆಕ್ಷೇಪಣೆ ಸಲ್ಲಿಸಿದರು. ರೇವಣ್ಣ ಪರ ವಕೀಲ ಅರುಣ್ ವಾದ ಮಂಡಿಸಿದ್ದಾರೆ. ರೇವಣ್ಣ ವಿರುದ್ಧ ಜಾಮೀನು ರಹಿತ ಅಪರಾಧಗಳಿವೆ ಎಂದು ಸ್ವತಃ SIT ಕೋರ್ಟ್ಗೆ ಹೇಳಿಕೆ ನೀಡಿದ್ರಿಂದಲೇ ನಿರೀಕ್ಷಣಾ ಜಾಮೀನು ಅರ್ಜಿ ಹಿಂಪಡೆಯಲಾಗಿದೆ. ಈಗ ಜಾಮೀನಿಗೆ SIT ಆಕ್ಷೇಪಣೆ ಸಲ್ಲಿಕೆ ಮಾಡೋದು ಸರಿಯಲ್ಲ ಎಂದು ವರುಣ್ ಪ್ರತಿವಾದವನ್ನು ಮಂಡಿಸಿದರು. ನಿನ್ನೆ ವಿಚಾರಣೆ ನಡೆಸಿದ ಜಡ್ಜ್ ರೇವಣ್ಣಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿದರು. ವಿಚಾರಣೆಯನ್ನು ಇಂದು ಮಧ್ಯಾಹ್ನ ಮುಂದೂಡಿದರು. ಕೋರ್ಟ್ ಷರತ್ತಿನಿಂದ ಇಬ್ಬರ ಶ್ಯೂರಿಟಿ 5 ಲಕ್ಷ ರೂಪಾಯಿ ಬಾಂಡ್ ಒದಗಿಸಿದ್ದ ರೇವಣ್ಣ ಕೊಂಚ ರಿಲ್ಯಾಕ್ಸ್ ಆಗಿ ಕೋರ್ಟ್ನಿಂದ ತೆರಳಿದ್ದು. ಆದರೆ ಇಂದು ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ಇರೋದ್ರಿಂದ ರೇವಣ್ಣಗೆ ಟೆನ್ಷನ್ ಶುರುವಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರು ನಾಳೆ 92ನೇ ವಸಂತಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಆದರೆ ಕಾರಣಾಂತರಗಳಿಂದ ಹುಟ್ಟುಹಬ್ಬ ಆಚರಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ನಿಮ್ಮ ಕಾರ್ಯಕರ್ತರು, ಬೆಂಬಲಿಗರು, ಹಿತೈಷಿಗಳು ಯಾರೂ ಕೂಡ ಮನೆ ಬಳಿ ಬರಬಾರ್ದು, ನೀವು ಇದ್ದಲ್ಲೇ ಹಾರೈಸಬೇಕೆಂದು ದೇವೇಗೌಡರು ಮಾಧ್ಯಮ ಪ್ರಕಟಣೆ ಮೂಲಕ ಮನವಿ ಮಾಡಿದರು. ಬೆಳ್ಳಂಬೆಳಗ್ಗೆ 5 ಗಂಟೆಯಿಂದಲೇ ಬೆಂಗಳೂರಿನ ಹಲವೆಡೆ ಮಳೆ ಶುರುವಾಗಿದೆ. ಬೆಂಗಳೂರಿನ ಶಾಂತಿನಗರ, ಕೋರಮಂಗಲ, ರಿಚ್ಮಂಡ್ ಸರ್ಕಲ್, ಕಾರ್ಪೊರೇಷನ್, KR ಮಾರ್ಕೆಟ್, ಮೆಜೆಸ್ಟಿಕ್ ಸೇರಿ ಹಲವೆಡೆ ಮಳೆ ಬೆಳಗ್ಗೆಯಿಂದಲೇ ಧಾರಾಕಾರವಾಗಿ ಸುರಿತಾ ಇದೆ. ಮೈಸೂರು, ಬೆಂಗಳೂರು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದೇ 18ರಿಂದ 20ನೇ ತಾರೀಕಿನವರೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು 3 ದಿನಗಳ ಕಾಲ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಮಲೆನಾಡು, ಕರಾವಳಿ ಭಾಗದಲ್ಲಿ ಜೋರು ಮಳೆಯಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ನಿನ್ನೆ ಆಲಿಕಲ್ಲು ಸಹಿತ ಧಾರಾಕಾರ ಮಳೆಯಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಮಲ್ಲಂದೂರು ವ್ಯಾಪ್ತಿಯಲ್ಲಿ ವರ್ಷಧಾರಿಯಾಗಿದ್ದು ಮುತ್ತೋಡಿ ಅಭಯಾರಣ್ಯ ಸುತ್ತಮುತ್ತ ಆಲಿಕಲ್ಲು ಮಳೆಯಾಗಿದೆ. ಚಿಕ್ಕಮಗಳೂರಿನಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಬಾಳೆಹೊನ್ನೂರು, ಕಳಸ, NR ಪುರ, ಕೊಪ್ಪ ಭಾಗದಲ್ಲಿ ಮಳೆ ಸುರಿದಿದ್ದು ಹಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಧರೆಗೆ ಉರುಳಿವೆ. ಪರಿಣಾಮ ಅನೇಕ ಗ್ರಾಮಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಬರಗಾಲ ಮತ್ತು ಬಿಸಿಲಿನ ತಾಪಕ್ಕೆ ವಿಜಯಪುರ ಹೊರಭಾಗದ ಬೇಗಂ ತಲಾಬ್ ಕೆರೆ ಬರದಾಗಿ ಹೋಗಿದೆ. 234 ಎಕರೆ ವಿಸ್ತಾರವಾದಂಥ ಕೆರೆಯನ್ನು 1651ರಲ್ಲಿ ಆದಿಲ್ ಶಾಹಿ ಸಾಮ್ರಾಜ್ಯದ ಮೊಹಮ್ಮದ್ ಆದಿಲ್ ಶಾಹಿ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈಗ ಹೂಳೆತ್ತುವಂತೆ ರೈತರು ಆಗ್ರಹವನ್ನು ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಖರೀದಿ ನೆಪದಲ್ಲಿ ನಂದಿನಿ ಸ್ಟೋರ್ಗೆ ಬಂದು 15 kg ತುಪ್ಪ ಕಳುವು ಮಾಡಲಾಗಿದೆ. ಕೊಮ್ಮಘಟ್ಟ ರಸ್ತೆಯ ಸ್ಯಾಟಲೈಟ್ ಕ್ಲಬ್ ಬಳಿ ಈ ಘಟನೆ ನಡೆದಿದೆ. 3 ಕಿಲೋಮೀಟರ್ ಫಾಲೋ ಮಾಡಿದರೂ ಕಳ್ಳರು ಕೈಗೆ ಸಿಗದೆ ಎಸ್ಕೇಪ್ ಆಗಿದ್ದಾರೆ. ದೇಶದಲ್ಲಿ ಸಂವಿಧಾನ ಬದಲಿಸಲೆಂದೇ ಬಿಜೆಪಿ 400 ಸ್ಥಾನ ಗೆಲ್ಲಬೇಕು ಅಂತ ಇದೆ. ಆದರೆ ಅದು ಸಾಧ್ಯವಾಗುವುದಿಲ್ಲ ಎಂದು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ಲೋಕಸಭೆ ಚುನಾವಣೆ ಅಂಗವಾಗಿ TV9 ಭಾರತ್ ವರ್ಷ್ ನಡೆಸಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅಖಿಲೇಶ್ ಈ ವಿಚಾರವನ್ನು ತಿಳಿಸಿದರು. ಪ್ರಧಾನಿ ಮೋದಿ ರಾಹುಲ್ ಗಾಂಧಿಯ ಕಟಾಕಟ್ ಹೇಳಿಕೆಯನ್ನು ಲೇವಡಿ ಮಾಡಿದ್ದಾರೆ. ರಾಯ್ಬರೇಲಿಯ ಜನ ಅವರನ್ನು ವಾಪಸ್ ಕಳಿಸ್ತಾರೆ. ಕಾಂಗ್ರೆಸ್ನ ರಾಜ್ಕುಮಾರ್ನಿಗೆ ಈ ದೇಶದ ಅಭಿವೃದ್ಧಿ ಅಂದರೆ ಚಿನ್ನಿ ದಾಂಡು ಆಟ ಆಡದಂತೆ ಅರಮನೆಯಲ್ಲೇ ಜನಿಸಿದ ರಾಜ್ಕುಮಾರ ಪರಿಶ್ರಮ ಪಡಲ್ಲ, ಬದಲಾಗಿ ದೇಶ ತಾನಾಗಿಯೇ ಅಭಿವೃದ್ಧಿ ಹೊಂದತ್ತೆ ಅಂತ ಅವರು ಭಾವಿಸ್ತಾರೆ ಅಂತ ಲೇವಡಿ ಮಾಡಿದರು. ಸುಪ್ರೀಂ ಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷರಾಗಿ ಹಿರಿಯ ವಕೀಲ ಕಪಿಲ್ ಸಿಬಾಲ್ ಆಯ್ಕೆಯಾಗಿದ್ದಾರೆ. ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗುವ ಬಗ್ಗೆ ಪೋಸ್ಟ್ ಹಾಕಿರುವ ಜಯರಾ ರಮೇಶ್ ಇದು ದೇಶದಲ್ಲಿ ಆಗುವ ಬದಲಾವಣೆಯ ಟ್ರೇಲರ್ ಅಂತ ಹೇಳಿದ್ದಾರೆ. ಕೇಜ್ರಿವಾಲ್ಗೆ ಜಾಮೀನು ನೀಡಿರುವ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಅಮಿತ್ ಶಾ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಅಂತ ರಾಜ್ಯಸಭಾ ಸಂಸದ ಕಪಿಲ್ ಸಿಬಾಲ್ ಕಿಡಿಕಾರಿದ್ದಾರೆ. ಅಮಿತ್ ಶಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಉದ್ದೇಶ ಪ್ರಶ್ನಿಸಿದ್ದಾರೆ ಅಂತ ಕಪಿಲ್ ಸಿಬಾಲ್ ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಒಮ್ಮೆ ನಿವೃತ್ತಿ ಘೋಷಿಸಿದರೆ ಕೆಲ ದಿನಗಳ ಕಾಲ ಕಾಣೋದಿಲ್ಲ. ನನ್ನ ಮುಂದಿನ ಜೀವನಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು, ಹೀಗಂತ ವಿಶ್ವ ಕ್ರಿಕೆಟ್ನಲ್ಲಿ ತನ್ನದೇ ಛಾಪು ಮೂಡಿಸಿರುವ ಕಿಂಗ್ ಕೊಹ್ಲಿ ಹೇಳಿದ್ದಾರೆ. IPL ಟೂರ್ನಿಯಲ್ಲಿಂದು ಮುಂಬೈ ಮತ್ತು ಲಕ್ನೋ ತಂಡಗಳ ಮಧ್ಯೆ ಕಾದಾಟ ನಡೆಯುತ್ತೆ. ಪ್ಲೇ ಆಫ್ ರೇಸ್ನಲ್ಲಿರುವಂಥ ಲಕ್ನೋ ತಂಡಕ್ಕೆ ಈ ಗೆಲುವು ತುಂಬ ಮುಖ್ಯವಾಗಿದೆ. ಅತ್ತ ಮುಂಬೈ ತಂಡ ಕೊನೆ ಪಂದ್ಯಗಿದ್ದು ಖುಷಿಯಿಂದ ಟೂರ್ನಿ ಮುಗಿಸಲು ಎದುರು ನೋಡ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭರ್ಜರಿ ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ಚೆನ್ನೈ ತಂಡದ ಸ್ಟಾರ್ ಬ್ಯಾಟರ್ MS ಧೋನಿ ಬಿಸಿ ಚಹಾ ಹೀರಿದ್ದಾರೆ. ಇನ್ನು ಮತ್ತೊಂದೆಡೆ ಸ್ಟೇಡಿಯಂನಲ್ಲಿ ರೈನಾ ಜೊತೆಗೆ ಕೊಹ್ಲಿ ಕಾಲೆಳೆದಿರುವ ಫೋಟೋಗಳು ವೈರಲ್ ಆಗ್ತಾ ಇವೆ.